ನಮಸ್ತೆ. ಸುಮಾರು 4500 ವರ್ಷಗಳ ಹಿಂದೆ ನಮ್ಮ ಭಾರತದ ನೆಲದಲ್ಲಿ ಒಂದು ಅದ್ಭುತ ನಾಗರಿಕತೆ ಇತ್ತು. ಅದೇ ಸಿಂಧೂ ಬಯಲಿನ ನಾಗರಿಕತೆ. ಅಲ್ಲಿ ನಮಗೆ ಸಿಕ್ಕ ಅತ್ಯಂತ ನಿಗೂಢ ವಸ್ತು ಎಂದರೆ ಈ ಪುರೋಹಿತ ರಾಜನ ಪ್ರತಿಮೆ. ಈತ ನಿಜವಾಗಿಯೂ ರಾಜನಾಗಿದ್ದನೆ ಅಥವಾ ದೇವದೂತನಾಗಿದ್ದನೆ? ಈ ಪುಟ್ಟ ಪ್ರತಿಮೆಯ ಹಿಂದೆ ಅಡಗಿರುವ ದೊಡ್ಡ ರಹಸ್ಯವೇನು? ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. 1927ರಲ್ಲಿ ಮೇಕೆ ಎಂಬ ಪುರಾತತ್ವ ಶಾಸ್ತ್ರಜ್ಞರಿಗೆ ಮೊಹೆಂಜೋದಾರೋದಲ್ಲಿ ಈ ಸುಂದರವಾದ ಪ್ರತಿಮೆ ಸಿಗುತ್ತದೆ. ಇದು ಕೇವಲ 17.5 ಸೆಂಟಿಮೀಟರ್ ಎತ್ತರವಿದೆ. ಆದರೆ ಇದರ ಕೆತ್ತನೆಯನ್ನು ನೋಡಿ. ಆ ಕಾಲದ ಕಲೆ ಎಷ್ಟು ಮುಂದುವರೆದಿತ್ತು ಎಂದರೆ ಆತನ ಗಡ್ಡದ ಪ್ರತಿಯೊಂದು ಎಳೆ, ಆತ ಧರಿಸಿರುವ ಶಾಲು ಮತ್ತು ಹಣೆಯ ಮೇಲಿನ ಆಭರಣ ಇಂದಿಗೂ ನಮಗೆ ಆಶ್ಚರ್ಯ ಮೂಡಿಸುತ್ತದೆ. ಆತನ ಶಾಲಿನ ಮೇಲಿರುವ ಟೆಫಾಯಿಲ್ ವಿನ್ಯಾಸ ಆಗಿನ ಕಾಲದ ರಾಜಮನೆತನದ ಗುರುತಾಗಿರಬಹುದು. ಇತಿಹಾಸಕಾರರು ಈತನನ್ನು ಪುರೋಹಿತ ರಾಜ ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಆ ಕಾಲದಲ್ಲಿ ಮೆಸೊಪಟೋಮಿಯಾದಲ್ಲಿ ಧರ್ಮಗುರುಗಳೇ ಆಡಳಿತ ನಡೆಸುತ್ತಿದ್ದರು. ಹಾಗಾಗಿ ಇಲ್ಲಿಯೂ ಸಹ ಒಬ್ಬ ವ್ಯಕ್ತಿ ಧಾರ್ಮಿಕ ಮುಖಂಡ ಮತ್ತು ರಾಜ ಎರಡೂ ಆಗಿರಬಹುದು ಎಂಬುದು ಒಂದು ವಾದ. ಆದರೆ ಗಮನಿಸಿ, ಸಿಂಧೂ ನಾಗರಿಕತೆಯಲ್ಲಿ ನಮಗೆ ಯಾವುದೇ ದೊಡ್ಡ ಅರಮನೆ ಅಥವಾ ದೇವಾಲಯಗಳು ಸಿಕ್ಕಿಲ್ಲ. ಹಾಗಾದರೆ ಈತ ನಿಜವಾಗಿಯೂ ಯಾರು? ಆ ಪ್ರತಿಮೆಯಲ್ಲಿರುವ ಉಡುಪು ಮತ್ತು ಮುಖದ ಭಾವ ಅವನು ಶಕ್ತಿಶಾಲಿ ಮತ್ತು ಜ್ಞಾನಿ ನಾಯಕನಾಗಿದ್ದ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತದೆ. ಇಂದಿಗೂ ಈ ಪ್ರತಿಮೆ ಪಾಕಿಸ್ತಾನದ ನ್ಯಾಷನಲ್ ಮ್ಯೂಸಿಯಂನಲ್ಲಿದೆ. ಇದು ಕೇವಲ ಒಂದು ಕಲ್ಲಿನ ಬೊಂಬೆಯಲ್ಲ, ಇದು ನಮ್ಮ ಪೂರ್ವಜರ ನಾಗರಿಕತೆ, ಶಿಸ್ತು ಮತ್ತು ಕಲೆಗೆ ಹಿಡಿದ ಕನ್ನಡಿಯಾಗಿದೆ. ಆತನ ಮುಚ್ಚಿದ ಕಣ್ಣುಗಳು ಧ್ಯಾನದ ಸ್ಥಿತಿಯನ್ನು ಸೂಚಿಸುತ್ತದೆಯೇ ಅಥವಾ ಆಡಳಿತದ ಗಾಂಭೀರ್ಯತೆಯನ್ನೇ? ಈ ಪ್ರಶ್ನೆ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಕೊನೆಯದಾಗಿ, ನಿಮ್ಮ ಪ್ರಕಾರ ಈ ಪುರೋಹಿತ ರಾಜ ಯಾರಿರಬಹುದು? ಧನ್ಯವಾದಗಳು.